ನಿನ್ನೆ IPL 2025 ನಡೀತಿರುವಂಥ ಮೆಗಾ ಆಕ್ಷನಲ್ಲಿ ರಿಟೆನ್ಷನ್ ರೂಲ್ಸ್ ಏನಿರುತ್ತೆ, ಬಂದಿರುವಂಥ ಹೊಸ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಿಡಿಯೋನ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಮೇಜರ್ ರೂಲ್ಸ್ ಏನಿದಾವೆ ಅವೆಲ್ಲವನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಷ್ಟರಲ್ಲೇನೆ ನಮ್ಮ ಜೈಶಾ ಅವರು ಒಳ್ಳೆ ಟ್ವಿಸ್ಟ್ಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಹೌದು, ಬಟ್ ಅವುಗಳಲ್ದೇ ಈಗ ಇನ್ನು ಹಿಡನ್ ರೂಲ್ಸ್ನ, ಕಾಂಪ್ಲೆಕ್ಸ್ ಆಗಿರೋ ರೂಲ್ಸ್ನ ಕೂಡ ತಂದಿದ್ದಾರೆ. ಆ್ಯಂಡ್ ಅವು ಈ ಆಕ್ಷನ್ಗೆ, IPLಗೆ ಒಂದು ಬೇರೆ ಥರದ ಟರ್ನನ್ನೇ ತಂದು ಕೊಡುತ್ತವೆ. ಈ ಮೆಗಾ ಆಕ್ಷನ್ನ ಸಖತ್ ಇಂಟ್ರೆಸ್ಟಿಂಗ್ ಮಾಡುತ್ತೆ ಅಂತ ಹೇಳ್ಬೋದು. ಇವು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದ್ದಾವೆ, ಸೊ ವಿಡಿಯೋನ ಫುಲ್ ನೋಡಿ ಎಕ್ಸಾಂಪಲ್ ಸಮೇತ ಡಿಸ್ಕಸ್ ಮಾಡೋಣಂತೆ. ಇಲ್ಲಿರೋ ಮೊದಲನೇ ರೂಲ್ ಅಂದರೆ ಅದು RTM ಕಾರ್ಡ್ಗೆ ಸಂಬಂಧಪಟ್ಟದ್ದು. RTM ಕಾರ್ಡ್ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೆ, ಬಟ್ ಈ ರೂಲ್ನ ನೀಟಾಗಿ ಹೇಳೋದಕ್ಕೆ ಇನ್ನೊಂದ್ಸಲ ಅದನ್ನು ಹೇಳಬೇಕಾಗತ್ತೆ. ಮೊದಲು ಹೇಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ RCBಲಿ ಫರ್ಗ್ಯೂಸನ್ ಇದ್ದಾರೆ. ಸೊ ಅವರನ್ನು ಈಗ RCB ರಿಟೈನ್ ಮಾಡ್ಕೊಳ್ಳಲಿಲ್ಲ, ನೀನು ಬೇಡ ಗುರು ನಮಗೆ ಅಂತ. ಸೊ ಅವರು ಆಕ್ಷನ್ಗೆ ಹೋದರು ಆ್ಯಂಡ್ ಅವರನ್ನು ರಾಜಸ್ಥಾನ್ ರಾಯಲ್ಸ್ ತಗೊಂಡ್ರು ಅಂತ ಅಂದ್ಕೊಳ್ಳಿ. ನಮಗೆ ಒಬ್ಬ ಫಾರಿನ್ ಪೇಸರ್ ಬೇಕು ಅಂತ. ಅಲ್ಲಿ ಅವರು ಸೇಲ್ ಆಗಿದ್ದು 10 ಕೋಟಿಗೆ. ಸೊ ಅಷ್ಟೊತ್ತಿಗೆ RCBಗೆ ರಿಯಲೈಸ್ ಆಗಿತ್ತು, ಇಲ್ಲ ನಾವು ಅಂದ್ಕೊಂಡಿರೋಂಥ ಯಾವ ಬೌಲರ್ ಕೂಡ ನಮಗೆ ಸಿಗಲಿಲ್ಲ ಆಕ್ಷನಲ್ಲಿ, ನಮಗೆ ಈಗ ಸದ್ಯಕ್ಕೆ ಫರ್ಗ್ಯೂಸನ್ನೇ ಬೆಟರ್ ಅಂತ. ಸೊ ಆವಾಗ ಅವರು ತಮ್ಮ ಹತ್ರ ಇರೋವಂಥ RTM ಕಾರ್ಡ್ನ ಯೂಸ್ ಮಾಡಿಕೊಂಡು ಫರ್ಗ್ಯೂಸನ್ನ RCBಗೆ ಕರ್ಕೊಳ್ತಾರೆ. ಆವಾಗ ಅವರು ಕೊಡಬೇಕಾಗಿರೋದು ಎಷ್ಟು? 10 ಕೋಟಿಯನ್ನು ಮಾತ್ರ. ಬಿಕಾಸ್ ರಾಜಸ್ಥಾನ್ ಬಿಡ್ ಮಾಡಿ ಪಡ್ಕೊಂಡಿದ್ದು 10 ಕೋಟಿಗೇನೆ. ಇದು ಹಳೆ ರೂಲ್. ಆದರೆ ಈಗ ಅದು ಹಾಗಿಲ್ಲ. ಅದೇ ಸಿಚುವೇಶನ್ನೇ ನಾವು ಮತ್ತೆ ತಗೊಂಡ್ರೆ, ಫರ್ಗ್ಯೂಸನ್ 10 ಕೋಟಿಗೆ ರಾಜಸ್ಥಾನ್ಗೆ ಹೋದರು, ಬಟ್ RCB RTM ಕಾರ್ಡ್ನ ಯೂಸ್ ಮಾಡ್ತು. ಆದರೆ ಈ ಸಾರಿ ಅಲ್ಲಿ ಮತ್ತೆ ರಾಜಸ್ಥಾನ್ಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾರೆ ಬಿಡ್ ಮಾಡೋದಕ್ಕೆ. ರಾಜಸ್ಥಾನ್ ಅವರು ಮತ್ತೆ ಇನ್ನ ಹೆಚ್ಚು ಬಿಡ್ ಮಾಡಬಹುದು ಫರ್ಗ್ಯೂಸನ್ಗೆ. ಸೊ ಆ ಬಿಡ್ ಅಲ್ಲಿ ಫರ್ಗ್ಯೂಸನ್ ಪ್ರೈಸ್ 10 ಕೋಟಿಗೆ ಇದ್ದದ್ದು 12 ಕೋಟಿಗೆ ಏರ್ಸಿದ್ರು ಅಂತ ಅನ್ಕೊಳ್ಳಿ. ಆವಾಗ RCB 12 ಕೋಟಿಯನ್ನ ಕೊಟ್ಟು ಫರ್ಗ್ಯೂಸನ್ನ ತಗೊಳ್ಬೇಕು, ಇಫ್ ಇಟ್ ಆಲ್ ಕಾರ್ಡ್ನ ಯೂಸ್ ಮಾಡೋದಾದ್ರೆ. ಇಲ್ಲ, ನಾನು ಕಾರ್ಡ್ ಯೂಸ್ ಮಾಡೋದಿಲ್ಲ ಅಂದ್ರೆ ಫರ್ಗ್ಯೂಸನ್ 12 ಕೋಟಿಗೆ ರಾಜಸ್ಥಾನ್ಗೆ ಹೋಗ್ತಾರೆ. ಸೊ ರೂಲ್ ಅರ್ಥ ಆಯ್ತಲ್ಲ. ಬೇಸಿಕ್ ವಿಷಯ ಏನಂದ್ರೆ, ಅಷ್ಟೊಂದು ಬಿಡ್ ಮಾಡಿಕೊಂಡು ಎನರ್ಜಿ ವೇಸ್ಟ್ ಮಾಡಿಕೊಂಡು ಒಂದು ಟೀಮ್ ಪಟ್ಟು ಹಿಡ್ಕೊಂಡು ಒಬ್ಬ ಪ್ಲೇಯರ್ ಹಿಂದೆ ಹೋಗಿ ಆ ಬಿಡ್ನ ಗೆದ್ದು ಅವನನ್ನು ತಗೊಳತ್ತೆ. ಬಟ್ ಅವನಿದ್ದಂಥ ಹಳೆ ಟೀಮ್ ಅಷ್ಟರಲ್ಲಿ ಮಧ್ಯ ಬಂದು ಕಾರ್ಡ್ ಯೂಸ್ ಮಾಡಿ, ಬಾಯ್ ಚಿನ್ನ ನಮ್ಮ ಹುಡುಗನ ವಾಪಸ್ ಕೊಟ್ಬಿಡು ಅಂತ ತಗೊಂಡು ಹೋಗುತ್ತೆ. ಸೊ ಇಷ್ಟು ಪ್ಲ್ಯಾನ್ ಮಾಡಿ ಎನರ್ಜಿ ಹಾಕಿ ಬಿಡ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಆ ಟೀಮ್ಗೆ. ಸೊ ಹಾಗಾಗಬಾರ್ದು ಅಂತ ಆ ಟೀಮ್ಗೆ ಈಗ ಇನ್ನೊಂದು ಅವಕಾಶನ ಕೊಡ್ತಾರೆ ಬಿಡ್ ಮಾಡೋದಕ್ಕೆ. ಅವರು ಮತ್ತೆ ಹೆಚ್ಚಿಗೆ ಮಾಡ್ಬೋದು ಆ ಪ್ಲೇಯರ್ನ ಪ್ರೈಸ್ನ. ಆ್ಯಂಡ್ ದೆನ್ ಆ ರೀತಿ ಪ್ರೈಸ್ ಹೆಚ್ಚಿಗೆ ಆದ ಮೇಲೂ ಹಳೆ ಟೀಮ್ ಕಾರ್ಡ್ ಯೂಸ್ ಮಾಡಿದ್ರೆ ಆ ಪ್ಲೇಯರ್ ಆ ಹೊಸ ಪ್ರೈಸ್ಗೆ ಹಳೆ ಟೀಮ್ಗೆ ಹೋಗ್ತಾನೆ, ಇಲ್ಲ ಅಂದರೆ ಈಗ ಬಿಡ್ ಮಾಡಿರೋ ಟೀಮ್ಗೆ ಹೋಗ್ತಾನೆ. ಪರ್ಸ್ನಲಿ ನನಗೆ ಇದು ಇಷ್ಟ ಆಯಿತು. ಬಿಕಾಸ್ ಡೆಫಿನೆಟ್ಲಿ ಆಗಲೇ ಹೇಳಿದ ಹಾಗೆ ಪಾಪ ಬಿಡ್ ಮಾಡಿದ ಟೀಮ್ಗೂ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ, ಇನ್ನೊಂದು ಅವಕಾಶ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಗ ಮೆಗಾ ಆಕ್ಷನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ನಮ್ಮ ಹತ್ರ RTM ಕಾರ್ಡ್ ಇದೆ, ನಾವು ಹೇಗೆ ಬೇಕಾದ್ರೂ ನಡ್ಕೋಬೋದು, ಅದು ಅಡ್ವಾಂಟೇಜ್ ಅನ್ನೋ ಹಾಗಿಲ್ಲ. ಸೊ ಇದ್ದಂಥ ಅಡ್ವಾಂಟೇಜ್ ಈಗ ಕಮ್ಮಿ ಆಯಿತು. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು ಎಲ್ಲ. ಆ್ಯಂಡ್ ಬ್ಯಾಲೆನ್ಸ್ ಆದಾಗೆಲ್ಲ ಡಿಸ್ಕಷನ್ಸ್ ಹಾಗೆ ಸ್ಟ್ರಾಟಜೀಸ್ ಹೆಚ್ಚಿಗೆ ಆಗುತ್ತೆ. ಇನ್ನು ಸೆಕೆಂಡ್ ರೂಲ್ ಏನಂದರೆ, ಇದು ಫಾರಿನ್ ಪ್ಲೇಯರ್ಗಳ ಮೇಲೆ. ಹೋದ ವರ್ಷ ಮಿನಿ ಆಕ್ಷನ್ ಆಯ್ತಲ್ಲ, ಅಲ್ಲಿ ಸ್ಟಾರ್ಕ್ ಆಲ್ಮೋಸ್ಟ್ 25 ಕೋಟಿ ಹತ್ತತ್ರ ಹೋದರು, ಕಮಿನ್ಸ್ 20 ಮೇಲೆ ಹೋದರು. ಸೊ ಅದರಿಂದ ಕಮೆಂಟ್ಸ್ ಏನು ಬಂದವು ಅಂದರೆ, ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗ್ತಾ ಇಲ್ಲ, ಫಾರಿನ್ ಪ್ರೀಮಿಯರ್ ಲೀಗ್ ಆಗ್ತಾ ಇದೆ. ರಿಟೆನ್ಷನಿಂದ ಇಂಡಿಯನ್ ಪ್ಲೇಯರ್ಸ್ ವ್ಯಾಲ್ಯೂ ಕಮ್ಮಿಯಾಗಿ ಫಾರಿನ್ ಪ್ಲೇಯರ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತ. ಹಾಗೆಯೇ ಫಾರಿನ್ ಪ್ಲೇಯರ್ಸ್ ಕೂಡ ಅದರ ಅಡ್ವಾಂಟೇಜನ್ನು ತಗೊಳ್ತಾ ಇದ್ರು. ಮೆಗಾ ಆಕ್ಷನ್ಗೆ ಬರದೇ ಇರೋದು, ಮಿನಿ ಆಕ್ಷನ್ಗೆ ಬರೋದು, ಚೀಲ್ಗಟ್ಲೆ ದುಡ್ಡು ತಗೊಂಡು ಹೋಗೋದು, ಇದೇ ಕಾಣಿಸಿದ್ದು ಎಲ್ಲರಿಗೂ. ಅಂಡ್ ಅಫ್ಕೋರ್ಸ್ ಆ ಕಮೆಂಟ್ಸ್ ಬಂದಿದ್ರಲ್ಲಿ ನ್ಯಾಯ ಕೂಡ ಇದೆ. ಸೊ ಹಾಗಾಗಬಾರ್ದು ಅಂತಾನೆ ಆಲ್ರೆಡಿ 2 ಸ್ಟ್ರಾಂಗ್ ರೂಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವುಗಳ ಬಗ್ಗೆ ಹೋದ ವಿಡಿಯೋದಲ್ಲಿ ಮಾತಾಡಿದ್ವಿ. ಇನ್ನು ಈಗ ಇರೋದೇನೆಂದರೆ, ಈ ಸಾರಿ ರಿಟೆನ್ಷನಲ್ಲಿ ಇಂಡಿಯನ್ ಪ್ಲೇಯರ್ಸ್ ತಗೊಳ್ಳೋ ಅಂಥ ಹೈಯೆಸ್ಟ್ ಹಣ ಎಷ್ಟು? 18 ಕೋಟಿ ಅಲ್ವಾ. ಸೊ ಅದನ್ನು ಒಂದು ಕಡೆ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಸಪೋಸ್ ಈಗ ನಡೆಯೋ ಅಂಥ ಮೆಗಾ ಆಕ್ಷನಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್, ಫಾರ್ ಎಕ್ಸಾಂಪಲ್ ವೆಂಕಟೇಶ್ ಅಯ್ಯರ್, ಅವರೇ ಹೈಯೆಸ್ಟ್ ಬಿಡ್ ಆಗಿದ್ದು ಅಂತ ಅನ್ಕೊಳ್ಳೋಣ. ಅವರದ್ದೇ ಹೈಯೆಸ್ಟ್ 15 ಕೋಟಿ ಅಂತಲೂ ಅನ್ಕೊಂಡ್ಬಿಡೋಣ. ಅವರನ್ನು KKR ರಿಟೈನ್ ಮಾಡ್ಕೊಳ್ಳಿಲ್ಲ. ಸೊ ಮೆಗಾ ಆಕ್ಷನ್ಗೆ ಅವ್ರು ಬಂದರು, ಅವರಿಗೆ 15 ಕೋಟಿ ಸಿಕ್ತು, RCBನೇ ತಗೊಳ್ತು. ಅಂಡ್ ಅದೇ ಹೈಯೆಸ್ಟ್ ಫಾರ್ ಎನ್ ಇಂಡಿಯನ್ ಪ್ಲೇಯರ್ ಮೆಗಾ ಆಕ್ಷನಲ್ಲಿ ಅನ್ಕೊಳ್ತಾ ಇರೋದಷ್ಟೇ. ಸೊ ಇದು ಈ ಪ್ರೈಸ್ ರಿಟೆನ್ಷನ್ನ ಹೈಯೆಸ್ಟ್ ಇದೆಯಲ್ಲ ಅದಕ್ಕಿಂತ ಕಮ್ಮಿ ಇದೆ, 18ಕ್ಕಿಂತ ಕಮ್ಮಿ ಅಲ್ವಾ. ಸೊ ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ ಯಾವುದೇ ಫಾರಿನ್ ಪ್ಲೇಯರ್ ಎಷ್ಟೇ ದುಡ್ಡಿಗೆ ಬಿಡ್ ಆದರೂ ಸಹ ಅವನಿಗೆ ಸಿಗೋದು 15 ಕೋಟಿ ಮಾತ್ರ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ RCB ಹಸ್ರಂಗಾನ ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ 20 ಕೋಟಿಗೆ ತಗೊಳ್ತು ಅಂತ ಅನ್ಕೊಳ್ಳೋಣ. ತಗೊಳ್ಳೋದು ಬೇಡ, ಜಸ್ಟ್ ಅನ್ಕೊಳ್ಳೋಣ. ಬಟ್ ಮೆಗಾ ಆಕ್ಷನಲ್ಲಿ ಇಂಡಿಯನ್ ಪ್ಲೇಯರ್ಗೆ ಸಿಕ್ಕಿರೋದು ಹೈಯೆಸ್ಟ್ ಅಮೌಂಟ್ ಎಷ್ಟು? 15 ಕೋಟಿ ಮಾತ್ರ. ಸೊ ಆದ್ದರಿಂದ ಹಸ್ರಂಗಾಗೆ ಈಗ 15 ಕೋಟಿ ಮಾತ್ರ ಕೊಡೋದು. ಹಾಗಂತ RCB 15 ಕೋಟಿ ಅಷ್ಟೇ ಕೊಡುತ್ತೆ ಅಂತಲ್ಲ,
RCBಯಿಂದ ಬಿಡ್ ಆಗಿರೋ ಅಮೌಂಟ್ ಎಷ್ಟು 20 ಕೋಟಿ, ಅದು ಕಟ್ ಆಗತ್ತೆ. ಆದರೆ ಅದರಲ್ಲಿ 15 ಹಸ್ರಂಗಾಗೆ ಹೋಗುತ್ತೆ, ಇನ್ನು 5 BCCIಗೆ ಹೋಗುತ್ತೆ. ಅಕಸ್ಮಾತ್ ಈಗ ಮೆಗಾ ಆಕ್ಷನಲ್ಲಿ ವೆಂಕಟೇಶ್ ಅಯ್ಯರ್ನ ಬಿಡ್ 18 ಕೋಟಿಯನ್ನು ದಾಟಿ 20 ಕೋಟಿಗೆ ಹೋಯಿತು ಅಂತ ಅನ್ಕೊಳ್ಳಿ. ಅದೇ ಹೈಯೆಸ್ಟ್ ಬಿಡ್ ಫಾರ್ ಎನ್ ಇಂಡಿಯನ್ ಪ್ಲೇಯರ್ ಮೆಗಾ ಆಕ್ಷನಲ್ಲಿ. ಆವಾಗ ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ ಯಾವುದೇ ಫಾರಿನ್ ಪ್ಲೇಯರ್ ಎಷ್ಟೇ ದೊಡ್ಡ ಅಮೌಂಟ್ಗೆ ಸೇಲ್ ಆದರೂ ಸಹ ಅವರಿಗೆ ಸಿಗೋದು 18 ಕೋಟಿ ಮಾತ್ರ. ಆ ರಿಟೆನ್ಷನ್ ಪ್ರೈಸ್ ಹೈಯೆಸ್ಟ್ ಇದೆಯಲ್ಲ ಅಷ್ಟೇ. ಇನ್ನುಳಿದದ್ದು BCCIಗೆ ಹೋಗುತ್ತೆ. ಸೊ ಬೇಸಿಕಲಿ ಮಿನಿ ಆಕ್ಷನಲ್ಲಿ ಫಾರಿನ್ ಪ್ಲೇಯರ್ಗೆ ಸಿಗೋ ದುಡ್ಡು ಇಂಡಿಯನ್ ಪ್ಲೇಯರ್ಗಿಂತ ಹೆಚ್ಚಿಗೆ ಇರಬಾರ್ದು, ಹೈಯೆಸ್ಟ್ ಆಗಬಾರ್ದು ಅಂತ. ಇದೇನೋ ಒಂಥರ ರೂಲ್. ಬಿಕಾಸ್ ಸಿಗೋ ಅಮೌಂಟ್ ಕಮ್ಮಿ ಆಗ್ಬೋದು, ಬಟ್ ಬಿಡ್ ಆಗಿರೋಂಥ ವ್ಯಾಲ್ಯೂ ಅದು ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ. ಅದೊಂದು ರೆಸ್ಪೆಕ್ಟ್ ಅಥವಾ ಅವರ ಡಿಮ್ಯಾಂಡ್ ಏನು ಅನ್ನೋದನ್ನು ತೋರಿಸುತ್ತೆ. ಬಟ್ ದಟ್ಸ್ ಫೈನ್, ಅಂಥ ಏನು ತೊಂದರೆನೂ ಇಲ್ಲ ಈ ರೂಲಿಂದ. ಸಿಂಪಲ್ ಆಗಿ ಹೇಳೋದಾದರೆ ಫಾರಿನ್ ಪ್ಲೇಯರ್ಗೆ ಮಿನಿ ಆಕ್ಷನಲ್ಲಿ ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದು ಈಗ ಇಂಡಿಯನ್ ಪ್ಲೇಯರ್ನ ಹೈಯೆಸ್ಟ್ ಬಿಡ್ ಮೇಲೆ ಡಿಪೆಂಡ್ ಆಗಿದೆ. ಒಬ್ಬ ಫಾರಿನ್ ಪ್ಲೇಯರ್ಗೆ ಮ್ಯಾಕ್ಸಿಮಮ್ 18 ಕೋಟಿ ಮಾತ್ರ ಸಿಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಮುಂದಿನ ಮಿನಿ ಆಕ್ಷನಲ್ಲಿ. ಬಿಡ್ ಎಷ್ಟಕ್ಕಾದರೂ ಮಾಡ್ಬೋದು, ಬಟ್ ಸಿಗೋದು ಇಷ್ಟೇ. ಇನ್ನು ಉಳಿದದ್ದು BCCIಗೆ ಹೋಗುತ್ತೆ. ಅದಕ್ಕಿಂತ ಕಮ್ಮಿ ಕೂಡ ಆಗ್ಬೋದು, ಬಟ್ ಅದು ಡಿಪೆಂಡ್ ಆಗಿರೋದು ಈಗಿನ ಮೆಗಾ ಆಕ್ಷನಲ್ಲಿ ಇಂಡಿಯನ್ ಪ್ಲೇಯರ್ಗೆ ಸಿಗುವಂಥ ಹೈಯೆಸ್ಟ್ ಅಮೌಂಟ್ ಎಷ್ಟು ಅನ್ನೋದರ ಮೇಲೆ. ಇನ್ನು ಇವುಗಳನ್ನು ಬಿಟ್ಟು ರಿಪ್ಲೇಸ್ಮೆಂಟ್ ರೂಲ್ನ ಕೂಡ ಚೇಂಜ್ ಮಾಡಿದ್ದಾರೆ. ಈಗ ಒಬ್ಬ ಪ್ಲೇಯರ್ ಇಂಜುರಿ ಆದ ಅಂದರೆ ಅವನನ್ನು ಟೀಮ್ಗಳು ರಿಪ್ಲೇಸ್ ಮಾಡ್ಬೋದು ಬೇರೆ ಪ್ಲೇಯರ್ನಿಂದ. ಸೊ ಅದು ಇಲ್ಲಿ ತನಕ 7 ಮ್ಯಾಚ್ಗಳ ತನಕ ಮಾತ್ರ ಇತ್ತು. ಅಂದರೆ ಒಂದು ಟೀಮ್ 7 ಮ್ಯಾಚ್ಗಳನ್ನು ಆಡೋದ್ರೊಳಗೆ ಇಂಜುರಿ ಆಯಿತು ಅಂದರೆ ಅವರು ರಿಪ್ಲೇಸ್ ಮಾಡ್ಕೊಳ್ಬೋದು ಅಂತ. ಆಮೇಲೆ ಮಾಡ್ಕೊಳ್ಳೋ ಹಾಗಿಲ್ಲ. ಬಟ್ ಈಗ ಅದು 12 ಮ್ಯಾಚ್ಗಳಿಗೆ ಹೋಗಿದೆ. ಈವನ್ 12 ಮ್ಯಾಚ್ ತನಕನೂ ಪ್ಲೇಯರ್ನ ರಿಪ್ಲೇಸ್ಮೆಂಟ್ಗೆ ಅವಕಾಶ ಇರುತ್ತೆ. ಇದು ಟೀಮ್ಗಳಿಗೆ ಹೆಲ್ಪ್ ಆಗುವಂಥ ರೂಲ್. ಇದರಿಂದ ಸಡನ್ ಆಗಿ ಏನಾದರೂ ಆದರೆ ಪ್ಲೇ ಆಫ್ಗೆ ಒಂದು ರಿಪ್ಲೇಸ್ಮೆಂಟ್ ಅಂತ ಅವರು ಕರ್ಕೊಳ್ಬೋದು ಅದೇ ರೀತಿಯ ಪ್ಲೇಯರ್ನ. ಸೊ ಇಷ್ಟು ಇದಂಥ ಒಂದಷ್ಟು ಕಾಂಪ್ಲಿಕೇಟೆಡ್ ರೂಲ್ಗಳು. ಆಲ್ಸೋ ಇವುಗಳ ಜೊತೆಗೆ ಈಗ ಡೆಡ್ಲೈನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ರಿಟೆನ್ಷನ್ಸ್ನ ಎಷ್ಟು ಮಾಡ್ಕೊಳ್ತೀರಾ, ಎಷ್ಟು ದುಡ್ಡು ಯಾರಿಗೆ ಕೊಡ್ತೀರಾ ಅನ್ನೋದನ್ನೆಲ್ಲ ಟೀಮ್ಗಳು ಅಕ್ಟೋಬರ್ 31 5 ಗಂಟೆ ಒಳಗಡೆ ಹೇಳಿಬಿಡಬೇಕು, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಡಬೇಕು. ಅದೇ ಲಾಸ್ಟ್ ಡೇಟ್ ಅವರಿಗೆ. ಇನ್ನು 1 ತಿಂಗಳು ಇದೆ. ಸೊ ಈ ಅಕ್ಟೋಬರಲ್ಲಿ ಒಂದೊಂದಾಗಿ ರಿಟೆನ್ಷನ್ ಅಪ್ಡೇಟ್ಸ್ ಬರುತ್ತೆ, ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೇ ಬಿ ನವಂಬರ್ 3ನೇ ವಾರದಲ್ಲಿ ಇವರು ಮೆಗಾ ಆಕ್ಷನ್ನ ಇಟ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲ ಡಿಸೆಂಬರ್ 1st ವೀಕ್ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾರೆ. ಅವರೇ ಹೇಳಿದರು ಅದನ್ನು, ಈ ಸಾರಿ ಸ್ವಲ್ಪ ಹೆಚ್ಚು ಸಮಯ ಕೊಡ್ತೀವಿ ಪ್ಲೇಯರ್ಸ್ಗೆ, ಟೀಮ್ಗಳಿಗೆ ಹೊಂದ್ಕೊಳ್ಳೋದಕ್ಕೆ ಅಂತ, ಆ ಎನ್ವಿರಾನ್ಮೆಂಟ್ ಒಳಗೆ ಇರೋದಕ್ಕೆ ಅಂತ. ಬಿಕಾಸ್ ಶಫಲ್ ಆಗ್ತಾ ಇದೆಯಲ್ಲ, ಹಾಗಾಗಿ. ಸೊ ಲೆಟ್ಸ್ ಸಿ ಏನಾಗುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಉಳ್ಕೊಳ್ತಾರೆ, ಯಾರ್ಯಾರು ಹೊರಗೆ ಬರ್ತಾರೆ ಅಂತ. ಕ್ರಿಕೆಟ್ ಪ್ರೇಮಿಗಳಿಗೆ, IPL ಪ್ರೇಮಿಗಳಿಗೆ ಅಕ್ಟೋಬರ್ ಒಂದೊಳ್ಳೆ ತಿಂಗಳಾಗತ್ತೆ ಅಂತ ಅಂದ್ಕೊಳ್ತೀನಿ. ಒಂದಷ್ಟು ಸರ್ಪ್ರೈಸಸ್ ನೋಡೋದಕ್ಕೆ ಸಿಗಬಹುದು ಟೀಮ್ಗಳಿಂದ. ಸೊ ಈಗ ನಿಮಗೆ ಕಂಪ್ಲೀಟ್ ರೂಲ್ಸ್ ಗೊತ್ತಾಗಿದೆ. ಸೊ ಅವುಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಯಾವ ಡಿಸಿಷನ್ನ ನಿಮ್ಮ ಟೀಮ್ಗಳಿಗಾಗಿ ತಗೊಳ್ತೀರಾ, ಯಾರ್ಯಾರನ್ನು ಉಳಿಸ್ಕೊಳ್ತೀರಾ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ ಡಿಸ್ಕಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ನಿಮಗೆ ಯಾವ ರೀತಿಯ ವಿಡಿಯೋ ಇಲ್ಲಿ ಬೇಕು ಅನ್ನೋದನ್ನು ಕೂಡ ಅದರ ಜೊತೆಗೇನೆ ಹೇಳಿ. ಅವುಗಳ ಜೊತೆಗೆ ಆ್ಯಸ್ ಯೂಶ್ವಲ್ ಸಿಗ್ತಾ ಇರೋಣ.